ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಬಯಸುತ್ತಾ ಇವತ್ತು ನಾನು ರೊಟ್ಟಿ ಮತ್ತು ಚಪಾತಿ ಜೊತೆಗೆ ಕಾಂಬಿನೇಷನ್ ಆಗಿ ಚೆನ್ನ ಮಸಾಲಾನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಮೊದಲಿಗೆ ನೆನೆಸಿಟ್ಟಂಥ ಈ ಚೆನ್ನ ಕಾಳನ್ನ ಕುಕ್ಕರ್ನಲ್ಲಿ 3 ವಿಸಿಲು ಹಾಕಿಸ್ಕೋಬೇಕು. 3 ವಿಜಿಲ್ ಆದ ತಕ್ಷಣ ವಿಜಿಲನ್ನು ತೆಗೆದು ಚೆನ್ನ ಮಸಾಲ ಈ ಥರ ಸಾಫ್ಟಾಗಿ ಬೆಂದಿರಬೇಕು. ನಂತರ ನಾವು ಮಸಾಲಾನ ರೆಡಿ ಮಾಡ್ಕೊಂಬಿಡೋಣ. ಮೊದಲಿಗೆ ಒಂದು ಕಡೆಗೆ ಎಣ್ಣೆ ಹಾಕ್ಕೊಂಡು ಪಲಾವ್ ಎಲೆನ, ಆಮೇಲೆ ಚಕ್ಕೆ, 2 ಲವಂಗ, ತಕ್ಷಣ ಈರುಳ್ಳಿ, ಹೆಚ್ಚಿದ್ದಂಥ ಈರುಳ್ಳಿನ ನಮಗೆ ಬೇಕಾದಷ್ಟು ಗಾತ್ರದಲ್ಲಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಗಾರ್ಲಿಕ್ ಜಿಂಜರ್ ಪೇಸ್ಟನ್ನು ಹಾಕಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ತಿರಬೇಕು. ಆಮೇಲೆ ಹೆಚ್ಚಿದಂಥ ಟೊಮಾಟೆನ ಈ ಕಡೆಗೆ ಹಾಕಿ ಆಮೇಲೆ 1-2 ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಹಾಕಬೇಕು. ಅರಿಶಿಣ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೇಯಿಸ್ಕೊಂಡು ಆಮೇಲೆ ಖಾರ ಎಲ್ಲದೂ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೋಬೇಕು. ಬೇಯಿಸಾದ ನಂತರ ಚಿಕನ್ ಮಸಾಲನೋ ಅಥವಾ ಮಟನ್ ಮಸಾಲನೋ ನಿಮ್ಮ ಹತ್ರ ಇದ್ದರೆ ಅದನ್ನು ಸ್ವಲ್ಪ ಹಾಕ್ಕೋಬೇಕು. ಈ ಥರ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ತಾ ಇರಬೇಕು. ನಂತರ ನಾವು ಕೊಬ್ಬರಿ ತುರಿನ ಸ್ವಲ್ಪ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು. ನುಣ್ಣಗೆ ರುಬ್ಕೊಂಡಿರಬೇಕು. ಆಮೇಲೆ ಒಂದು ಕುದಿ ಬಂದ ತಕ್ಷಣ ನಾವೇನು ಕುಕ್ಕರಲ್ಲಿ ಬೇಯಿಸ್ಕೊಂಡಿರ್ತೀವಲ್ಲ ಕಾಳನ್ನ, ಅವನ್ನ ಈ ಕಡೆಗೆ ಹಾಕಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ 5-10 ನಿಮಿಷ ಲೋ ಫ್ಲೇಮಲ್ಲಿ ಕುದಿಯೋಕ್ಕೆ ಬಿಡಬೇಕು. ನೋಡಿ, ಈ ಥರ ಕುದಿತಾ ಇರಬೇಕಾದ್ರೆ ಅದರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಕೈಯಿಂದ ಆಮೇಲೆ ಮುಚ್ಚಳನ ಮುಚ್ಚಿ 5 ನಿಮಿಷ ಆದ ತಕ್ಷಣ ನೀವು ಚಪಾತಿ ಜೊತೆಗೆ ಅಥವಾ ರೊಟ್ಟಿ ಜೊತೆಗೆ ಯಾವುದಾದ್ರೂ ಕಾಂಬಿನೇಷನ್ 2 ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.